ನಮೋ ಸೂರ್ಯತನಯ ನಮೋ ಛಾಯ ಕುವರ ಓಂ ನಮೋ ಸೂರ್ಯತನಯ ನಮೋ ಛಾಯ ಕುವರ ಓಂ ನಮೋ ಛಾಯ ಕುವರ ಹರನಿ ಗುಮಿಗಿರಯ್ಯ ನಿನ್ನಯ ಪದ ಸೇವೆ ಹರನಿ ಗುಮಿಗಿರಯ್ಯ ನಿನ್ನಯ ಪದ ಸೇವೆ ಹರಿಭೂಮಿಗಿರಯ್ಯ ನಿನ್ನ ನಾಮದ ಸ್ಮರಣೆ ನಿನ್ನ ನಾಮದ ಸ್ಮರಣೆ ನಮೋ ಛಾಯ ತನಯ ನಮೋ ಸೂರ್ಯ ಓಂ ನಮೋ ಸೂರ್ಯ ಅನುಗಾನವು ನಮಗೆ ನಿನ್ನಣಿದಾವರೆಯೇ ಅನುಗಾನವು ನಮಗೆ ಕಾಕವಾಗನೇ ಕಾಯಬೇಕಯ್ಯ ಕಾಯಬೇಕಯ್ಯ ಕಾಕವ ಕುವರ ನಮೋ ಛಾಯ ತನಯ ಓಂ ನಮೋ ಛಾಯ ತನಯ ಓಂ ನಮೋ ಛಾಯ ತನಯ ಓಂ ನಮೋ ಛಾಯ ಎಂಬುದಾಗಿ ಧೂಪ ದೀಪ ನೈವೇದ್ಯಾದಿಗಳಿಂದ ಫಲಪುಷ್ಪಾದಿಗಳನ್ನು ಸಮರ್ಪಣೆ ಮಾಡಿ ತೀರ್ಥ ಪ್ರಸಾದವನ್ನು ಹಂಚುತ್ತಾ ಆ ಭಗವಂತನ ಸೇವೆಯನ್ನ ಅನನ್ಯವಾಗಿ ಎಡಬಿಡದೆ ಆ ಉಜ್ಜಯಿನಿ ಪಟ್ಟಣದಲ್ಲಿ ಮಾಡುತ್ತಾ ಇದ್ದಾರೆ. ಭಗವಂತನ ಸ್ಮರಣೆಯಿಂದ ಮನಃಶಾಂತಿಯಾಗಿ ಶಾಂತ ಚಿತ್ತರಾಗಿ ಕಾಲಹರಣ ಮಾಡುತ್ತಾ ಇದ್ದಾನೆ ವಿಕ್ರಮಾದಿತ್ಯ ಮಹಾರಾಜ. ಇತ್ತ ಕಡೆ ಪರಮಾತ್ಮ ತಾನು ಶನೇಶ್ವರ ಸ್ವಾಮಿ ಯೋಚನೆ ಮಾಡದ, ಅವನು ಸುಮ್ಮನಿರಕ್ಕಾಗತ್ತ? ಹರತನ್ನ ಭಕ್ತರನ್ನ ಹೊರೆಹಚ್ಚಿ ನೋಡುವನು, ಕಡೆಗೆ ಕರೆ ಕರೆದು ವರವತ ಕೊಡುವನು ಅಂತಾರೆ. ಭಕ್ತರನ್ನ ತಾನು ಪರೀಕ್ಷೆ ಮಾಡುವುದೇ ಅವನ ಕರ್ತವ್ಯ. ದುರ್ಮಾರ್ಗಿಯಾಗಿ ನಡೆಯುತ್ತಿರುವ ಮನುಜನನ್ನ ಸನ್ಮಾರ್ಗಕ್ಕೆ ಕರೆತರುವುದು, ಪುಟಕ್ಕಿಟ್ಟ ಚಿನ್ನವನ್ನ ಬೆಳಕು ಮಾಡತಕ್ಕಂಥದ್ದೇ ಅವನ ಕರ್ತವ್ಯ. ಅಕ್ಕಸಾಲಿಗನ ಕೈಗೆ ನಾವು ಒಂದು ಚಿನ್ನವನ್ನು ತೆಗೆದುಕೊಂಡು ಹೋದ್ರೆ ಅದನ್ನು ಪುಟಕ್ಕಿಟ್ಟು ಯಾವ ರೀತಿ ಪ್ರಕಾಶಮಾನವಾಗಿ ಮಾಡ್ತಾನೋ ಅದರಂತೆ ಸತ್ಯಸಂಧನ ಆಗ್ತಕ್ಕಂಥ ಮಾನವ ಆ ಭಗವಂತನ ಕ್ರೂರ ದೃಷ್ಟಿಗೆ ಪಾತ್ರ ಆಗಿದ್ದೆ. ಆದರೆ ಅವನಿರ್ತಕ್ಕಂಥ ದುರ್ದೋಷವನ್ನು ಒಡೆದೋಡಿಸಿ ಸತ್ಯವನ್ನು ಚಿರಾಯುವಾಗಿ ನಿಲ್ಲಿಸಿ ಅವನ ಕೀರ್ತಿ ಜಗತ್ತಿನ ಆದ್ಯಂತ ಹರಡುವಂತೆ ಮಾಡಿಬಿಡ್ತಾನೆ ಪರಮಾತ್ಮ. ಇಲ್ಲಿ ತಾನು ಹಠ ಮಾಡಿದಂತೆ ಭಗವಂತ ತಾನು ಸುಮ್ಮನಿರಕ್ಕಾಗ್ತಾ ಇಲ್ಲ. ಯಾವುದಾದ್ರೂ ಒಂದು ರೂಪದಲ್ಲಿ ಈ ವಿಕ್ರಮಾದಿತ್ಯ ಮಹಾರಾಜನ ಜನ್ಮರಾಶಿಗೆ ನಾನು ಹೋಗಬೇಕು ಅಂತ ಹೇಳಿ ತಾನು ಕಾಯ್ತಾ ಇದ್ದಾನೆ. ಥಟ್ಟನೆ ಒಂದು ವೇಷ ಹಾಕೊಂಡ. ಯಾವ ವೇಷ? ಕಾರವಾನನ ವೇಷ. ಕಾರವಾನ ಅಂದ್ರೆ ಕುದುರೆ ವ್ಯಾಪಾರಿಕ ಅಂತ. ತಲೆಗೊಂದು ಟೊಪ್ಪಿ, ಒಂದು ಪೈಜಾಮು, ಒಂದು ಕೋಟು, ಹಳೆ ಪಡೆ ಸರಗಳನ್ನೆಲ್ಲ ಮ್ಯಾತಾಕಬಿಟ್ಟ. ಬ್ರಹ್ಮಾಂಡವನ್ನು ಕೋಲನ್ನಾಗಿ ಮಾಡಿಕೊಂಡು ಪಂಚಕಲ್ಯಾಣಿ, ಪಂಚ ಅಂದ್ರೆ 5 ಬಣ್ಣದಿಂದ ಕೂಡ್ತಕ್ಕಂಥ ಒಂದು ಅಶ್ವವನ್ನ ಅಂದ್ರೆ ಒಂದು ಕುದುರೆಯನ್ನು ಸೃಷ್ಟಿ ಮಾಡಿಕೊಂಡ. ನೋಡುವುದಕ್ಕೆ ಕಣ್ಣಿಗೆ ಹಬ್ಬ ಅನ್ನಿಸಬೇಕು ಅಂತಹ ತುರುಗ ಅದು. ಜಗತ್ತೇ ಬೆಳಗಾಗಬೇಕು, ಜಗತ್ತಿನ ಕಣ್ಮನ ಸೆಳೆಯುವಂತಹ ಅಶ್ವವನ್ನು ಸೃಷ್ಟಿ ಮಾಡಿಕೊಂಡು
ಯಾವ ಉಜ್ಜಯಿನಿ ನಗರದ ರಾಜಬೀದಿಯಲ್ಲಿ ಏಹೇ ಅಕ್ಕಯ್ಯ, ಅಣ್ಣಯ್ಯ, ತಾಯವ್ವ ಬನ್ನಿ. ಈ ತುರುಗವನ್ನು ಕೊಂಡ್ಕೊಳ್ತಕ್ಕಂಥವ್ರು ಯಾರಾದರೂ ಇದ್ದರೆ ಮುಂದೆ ಬನ್ನಿ. ತಂದೆನು ನಾನಿ ಚಂದದ ಕುದುರೆ ಸುಂದರವಾಗಿದೆ ನೀವು ನೋಡಿ. ತಂದೆನು ನಾನಿ ಚಂದದ ಕುದುರೆ ಸುಂದರವಾಗಿದೆ ನೀವು ನೋಡಿ. ಎಂದು ಕಾಣದ ಎಂದು ಹಯವನು, ಎಂದು ಕಾಣದ ಎಂದು ಹಯವನು ತಂದೆನು ನೀಡಿದ ನೋಡಿ. ತಮ್ಮ ಸದಾ ಶಿವ, ತಮ್ಮ ಸದಾ ಶಿವ, ತಮ್ಮ ಸದಾ ಶಿವ, ತಮ್ಮ ಸದಾ ಶಿವ, ಸಾಂಬ ಶಿವ, ತಮ್ಮ ಸದಾ ಶಿವ. ಸುಲಭದ ಬೆಲೆಗೆ ಕೈಗೆ ಸಿಗುವುದು ಬೇಗನೆ ಬನ್ನಿ ಕೊಂಡೋಕೊಳ್ಳೆ. ಬನ್ನಿ ಬನ್ನಿ. ಸುಲಭದ ಬೆಲೆಗೆ ಕೈಗೆ ಸಿಗುವುದು ಬೇಗನೆ ಬಂದು ಕೊಂಡುಕೊಳ್ಳಿ. ಇದರ ಮಹಿಮೆಯು ಅದ್ಭುತವೆನಿಸುವುದು ಬೇಗನೆ ಬಂದು ಕೊಳ್ಳಿರಿ. ಸಾಂಬ ಸದಾ ಶಿವ, ತಮ ಸದಾ ಶಿವ, ತಮ ಸದಾ ಶಿವ, ಸಾಂಬ ಶಿವ. ಸಾಂಬ ಸದಾ ಶಿವ, ತಮ ಸದಾ ಶಿವ, ತಮ ಸದಾ ಶಿವ, ಕೊಂಡ್ಕೊಳ್ತಕ್ಕಂಥ ಪುಣ್ಯಾತ್ಮರು ಯಾರಾದರೂ ಇದ್ದರೆ ಮುಂದೆ ಬನ್ನಿ. ಅಕ್ಕಯ್ಯ ಬನ್ನಿ, ಅಣ್ಣಯ್ಯ ಬನ್ನಿ, ಮಕ್ಕಳೇ ದೊಡ್ಡವರು ಚಿಕ್ಕವರು ಯಾರು ತಪ್ಪಿಸ್ಕೋಬಾರ್ದು. ಬನ್ನಿ ಬನ್ನಿ ಬನ್ನಿ. ಇವನ ಅವತಾರ ಅಪಾರವಾದ್ದು. ಯಾರ ಅವತಾರ? ಈ ಶನಿದೇವರ ಅವತಾರ. ಇವನ ಕೂಗಿಗೆ ಜಗತ್ತೇ ಬೆರಗಾಗಿ ಗುಂಪು ಗುಂಪಾಗಿ ಆ ಉಜ್ಜಯಿನಿ ಪಟ್ಟಣದ ಎಲ್ಲ ಹೆಣ್ಣು ಗಂಡು ಹಿರಿಯರು ಕಿರಿಯರು ಕುಂಟರು ಕುರುಡರು ಎಲ್ಲರೂ ಬಂದು ನಿಂತಿದ್ದಾರಂತೆ. ಆ ತುರುಗವನ್ನೇ ನೋಡುತ್ತಾರೆ. ಪಂಚವರ್ಣ 5 ಬಣ್ಣದಿಂದ ಕೂಡಿದೆ. ಎಲ್ಲೆಲ್ಲಿ ನಾವೆಲ್ಲಿಯೂ ಕಾಣವಲ್ಲ ಇಂಥ ತುರುಗವನ್ನ. ಆದರೆ ಆ ಗುಂಪಾಗಿರ್ತಕ್ಕಂಥ ಜನಗಳನ್ನು ನೋಡಿ ಕಾರಣಾಂತರದ ಮಂತ್ರಿ ಆ ಕಡೆಯಿಂದ ಬತ್ತಿದ್ದ. ವಿಕ್ರಮಾದಿತ್ಯ ಮಹಾರಾಜನ ಮಂತ್ರಿ ಬಟ್ಟಿ ಅಂತಕ್ಕಂಥ ಮಂತ್ರಿ. ಇವರೇನೋ ಇಷ್ಟೊಂದು ಜನ ಎಲ್ಲ ಗುಂಪಾಗಿ ಮಾಡ್ತಾವ್ರಲ್ಲ, ಏನ್ ಮಾಡ್ತಾ ಇದ್ದೀರಯ್ಯ? ಯಾವ ಕಣ್ಣು ಕಾಣಲ್ವೇನಯ್ಯ? ಅಶ್ವ ನೋಡ್ತಾ ಇದ್ದೀವಿ. ಮಂತ್ರಿ ನೋಡ್ಬಿಟ್ಟ, ಎಂತಹ ಸುಂದರವಾದ ಎತ್ತರವಾದ ಅಶ್ವ. ನಮ್ಮ ವಿಕ್ರಮಾದಿತ್ಯ ಮಹಾರಾಜನಂತಹ ಭೂಪನಿಗಿದು ಯೋಗ್ಯವಾದ ಅಶ್ವ. ಬೇರ್ಯಾರಿಗೂ ಇದು ಯೋಗ್ಯವಲ್ಲ. ಆದರೂ ಕೂಡ ಅಶ್ವ ಅವಂತಾನೆ. ಒಂದು ಮಾತು ಕೇಳೋಣ. ಅಯ್ಯ ಕುದುರೆ ವ್ಯಾಪಾರಿಕ, ಕಾರ್ವಾನ, ಓಹೋ ತಾವು? ನಾವೀ ರಾಜ್ಯದ ಮಹಾಮಂತ್ರಿಗಳು. ಬಹಳ ಸಂತೋಷ, ಬಹಳ ಸಂತೋಷ. ಏನಾಗಬೇಕಾಗಿತ್ತು? ಅಲ್ಲ, ಈ ಅಶ್ವದ ಬೆಲೆ ಕೇಳಿದೆ. ಪರಮಾತ್ಮ ಅಂದ, ಅವನಿಗೇನು ಹೇಳಿಕೊಡ್ಬೇಕೆ? ಅಯ್ಯ, ಈ ಅಶ್ವದ ಬೆಲೆಯನ್ನು ನಾನು ಆಮೇಲೆ ಹೇಳ್ತೀನಿ. ಈ ಅಶ್ವದ ಮೇಲೇರಿ ಸವಾರಿ ಮಾಡ್ತಕ್ಕಂಥ ಧೀರ ಶೂರ ವೀರಾಗ್ರಣಿ ನಿಮ್ಮ ರಾಜ್ಯದಲ್ಲಿ ಇದ್ದಾನ ಅಂದ. ಮಂತ್ರಿ ಒಂದು ಕಡೆ ಕೋಪ. ಯಾಕೆ ಗೊತ್ತಾ? ನಮ್ಮ ರಾಜ್ಯಕ್ಕೆ ಬಂದು ನಮ್ಮ ರಾಜ್ಯದ ನಿಂತ್ಕೊಂಡು ನಮ್ಮ ರಾಜನ್ನೇ ನಮ್ಮನ್ನೆಯ ಇದ್ದಾನ ಗಿದ್ದಾನ ಒದ್ದಾನ ಅಂತ ಏಕವಚನ ಮಾತಾಡ್ತಾನ. ಎಷ್ಟಿರ್ಬೇಕು ಇವನು ಸೊಕ್ಕು. ಆದ್ರೂ ಬಡವಣಿಗೆ ದೊಡ್ಡ ಮೂಲ.
ನಮಗೆ ಯಾಕೆ ದೊಡ್ಡವರು ವಿಚಾರ? ಈ ಸಮಾಚಾರವನ್ನು ತಗೊಂಡೋಗಿ ಮಹಾರಾಜನಿಗೆ ತಿಳಿಸೋಣ. ಸಿಂಹಾಸನಾಧೀಶನಾಗಿ ಮಹಾರಾಜರು ಕುಳಿತಿದ್ದಾರೆ. ವಿಕ್ರಮಾದಿತ್ಯ ಮಹಾರಾಜರು ರಾರಾಜಿಸ್ತಾ ಆ ರಾಜ ಸ್ಥಾನಕ್ಕೆ ಓಡೋಡಿ ಬಂದ ಮಂತ್ರಿ, ಮಹಾಪ್ರಭು ಏನಪ್ಪ ಸಮಾಚಾರ? ಸ್ವಾಮಿ, ಅಲ್ಲೊಬ್ಬ ಕುದುರೆ ವ್ಯಾಪಾರಿಕ ಬಂದಿದ್ದಾನೆ. ಎಂತಹ ಸುಂದರವಾದ ಅಶ್ವ ಹಿಡಿದುಕೊಂಡು ಬಂದಿದ್ದಾನೆ. ನಾನು ಇಲ್ಲಿರುವವರೆಗೂ ಈ ಭುವನ ಬ್ರಹ್ಮಾಂಡದಲ್ಲಿ ನಾನು ಎಲ್ಲಿಯೂ ನೋಡಲೇ ಇಲ್ಲ. ಹೌದಾ ಮಂತ್ರಿ? ಅಂತಹ ಅಶ್ವವೇ? ಅದರ ಬೆಲೆ ಎಷ್ಟು? ಸ್ವಾಮಿ, ಅವರು ಬೆಲೆ ಹೇಳಿಲ್ಲ. ಇನ್ನೇನೇ ಹೇಳ? ಆ ಮಾತು ಹೇಳಿದ್ರೆ ನಿಮಗೂ ಕೋಪ ಬರ್ಬೋದೇನೋ. ಇಲ್ಲ ಕಣೇಳಯ್ಯ, ಈ ಅಶ್ವದ ಮೇಲೇರಿ ಸವಾರಿ ಮಾಡುವ ಧೀರ ಇದ್ದಾನ ಅಂತನಲ್ಲ, ಎಷ್ಟಿರ್ಬೇಕು ಅವನಿಗೆ ಸೊಕ್ಕು. ನಕ್ಕ ವಿಕ್ರಮ. ಯಾರೋ ಅವನು ತಿಳಿಯದ ಹವಿವೇಕಿಯಾಗಿರಬೇಕು. ಹೋಗು, ಆ ಕಾರವಾರನೇ ಇಲ್ಲಿ ಕರ್ಕೊಂಬ. ಓಡಿ ಬಂದ. ರೇ ಬನ್ರಿ ರೀ, ಮಹಾರಾಜ ಕರೀತಾ ಇದ್ದಾರೆ, ಬನ್ರಿ. ಅವ್ರು ಮಾತ್ರ ಬರಲ್ಲ ಅಲ್ಲ?